And Rangashankara, one of the tributes to him by his wife and the team, is the next happening thing for theatre. So if people are interested, rangashankara.org. Not only Kannada, all national and international regional language theatre is running there. Please visit. Got an award, the national award 3 times For direction. for direction. Yes. ಪ್ರಕಾಶ್, ಸರ್ವ ರೋಗಕ್ಕೆ ಸಾರಾಯೇ ಮದ್ದು ಅಂತಾರೆ, ನಂಬ್ತೀರಾ? ಏನೋ ಅಭ್ಯಾಸ ಇಲ್ಲ. ಒಬ್ಬ ಆದ್ರೆ ಹುಡುಗ ಬಂದ್ಬಿಟ್ಟಿದಾನೆ, ಹೌದಾ? ಹಿಡಿಯಕ್ಕಾಗ್ತಾ ಇಲ್ಲ ಅವನ್ನ. ಓ ಇಲ್ಲಪ್ಪ. ಇಲ್ಲೋ ಇದ್ದಾನೆ. ಇಲ್ಲೊಬ್ಬ ಹುಡುಗ ಹಾಗೆ ಬಂದ್ಬಿಟ್ಟಿದ್ದಾನೆ, ಹುಡುಗಿದಾನೆ, ಹೇಗೋ ಬಟ್ಟೆ ಹಾಕೊಂಡಿದ್ದಾನೆ ಅಂತ ಅವನ್ನ ಜಡ್ಜ್ ಮಾಡ್ತಾರೆ. ತುಂಬಾ ಒಳ್ಳೆ ಹುಡುಗ ಇವನು. ಇವನ್ಗೆ ಹೆಂಡತಿ ಅದು ಕನ್ನಡ ಅಂದ್ರೆ ಪ್ರಾಣ. ಒಬ್ಬ ನಮ್ಮ ಉದಯೋನ್ಮುಖ ಪತ್ರಕರ್ತರು ಯಾವುದು ಕೆಲಸ ಇಲ್ಲದೆ ಹಾಗೇ ಹೀಗೆ ಅಡ್ಡಾಡ್ತಾ ಇದ್ದಾರೆ. ಏನ್ ಸರ್? ಏನ್ ಮಾಡ್ತಾ ಇದ್ದೀರಾ ಇವತ್ತಿಲ್ಲೆಲ್ಲ? ಇಷ್ಟೊಂದು ಜನ ಬಂದಿದಾರಲ್ಲ. ನನಗೆ ತುಂಬಾ ಕುತೂಹಲ. ಒಂದೇ ಒಂದು ಕೆಟ್ಟ ಚಟ ಅಂದ್ರೆ ಪ್ರಶ್ನೆ ಕೇಳೋ ಚಟ. ಹೌದು ನೀವೇ. ನಮಸ್ಕಾರ. ನನ್ನ ಹೆಸರು ಪರಮೇಶಿ ಅಂತ. ನಾನೊಬ್ಬ ಪತ್ರಕರ್ತ. ನಿಮ್ಮಲ್ಲಿ ಕೆಲವು ಪ್ರಶ್ನೆ ಕೇಳ್ಬೇಕು ನಾನು. ಪ್ರಶ್ನೆ ಯಾಕಮ್ಮ? ವೈ ಸುಮ್ಮನೆ ಹಾಗೆ ಕುತೂಹಲಕ್ಕೆ. ಡಾಕ್ಟರ್ ಮಕ್ಕಳು ಕುತೂಹಲದ ಪ್ರಶ್ನೆ ಕೇಳ್ತಾರೆ. ಸರಿ, ನಿಮ್ಮ ಮಾತೃಭಾಷೆ ಯಾವುದು? ಕಡಿಮೆ ತಿನ್ನಪ್ಪ. ನಿಮ್ಮ ಮಾತೃಭಾಷೆ ಯಾವುದು? ಮಾತೃಭಾಷೆ ಕಸ್ತೂರಿ ಕನ್ನಡ. ಸುಳ್ಳು ನಾನು ಕೇಳಿದ್ನ ಅದನ್ನ. ನೀವು ಕೇಳಿ ಬಿಡಿ, ನಾವು ಹೇಳ್ತೀವ್ರಿ. ಅದು ಹೋಗ್ಲಿ, ನಿಮ್ಗೆ ವಿದ್ಯಾಭ್ಯಾಸ ಏನಾಗಿದ್ಯಾ? ವಿದ್ಯಾಭ್ಯಾಸ ಸ್ವಲ್ಪ ಆಗಿದೆ, ಬೇರೆ ಅಭ್ಯಾಸಗಳು ಬಹಳಷ್ಟು ನೋಡಿದ್ರೆ ಗೊತ್ತಾಗುತ್ತೆ. ಸರಿ, ಬೇರೆ ಅಭ್ಯಾಸ ಬಹಳ ಆಗಿದೆ. ಕುಡಿಯೋದು ತಪ್ಪಲ್ವಾ? ಸ್ವಲ್ಪ ಅದು ಇಂಗ್ಲೀಷಪ್ಪ. ಹೆಂಗೆ? ನಮ್ ಡಾಕ್ಟರ್ ಹೇಳಿದ್ದು ಕುಡಿಯಕ್ಕೆ. ಡಾಕ್ಟ್ರ? ಹೌದು. ಅದ್ಯಾವ ಡಾಕ್ಟ್ರಪ್ಪ? ಡಾಕ್ಟರ್ ವಿಜಯ್ ಮಲ್ಯ. ಮನಜ ಅದ್ಯಾಕೋ ಹಾಡು ಅಲ್ಲೇ ನಿಂತೋಯ್ತು? ಸೀಟ್ ತಕ್ಕಾಬಿಟ್ಟಿದ್ದಾರೆ. ತುಂಬಾ ಕಷ್ಟನಪ್ಪ. ಮೇಡಮ್ ಮರ್ಯಾದೆ ಇರಲ್ಲ. ಏ ಸ್ವಾಮಿ, ಎದಳಿ ನಿಧಾನ. ಮರ್ಯಾದೆಯಿಂದ ಬಾಳಕ್ಕೆ ಒಂದ್ ಅಂಗಿ ಒಂದ್ ಲುಂಗಿ ಇದ್ರೆ ಸಾಕೆ. ಅದೆಲ್ಲ ಎಲ್ಲರಿಗೂ ಮರ್ಯಾದೆ ಇರುತ್ತೆ. ನಿಜ. ಈ ಜೀವನ ಒಂದ್ ಕಪ್ ಟೀ ಇರೋ ತರ ನನ್ನ ಅನಿಸಿಕೆ. ನೀವೇನಂತೀರಾ? ಹೌದು ಮಾತ್ರ, ಕುಡಿದ್ರೆ ಮುಗಿದು ಹೋಗುತ್ತೆ, ಇಲ್ಲಾಂದ್ರೆ ಹಾರ ಹೋಗುತ್ತೆ. ಟೀ ಬೇಡಪ್ಪ, ಬೇಡಪ್ಪ. ನನಗೆಲ್ಲ ನಿನಗೆಲ್ಲ ಅನ್ಕೊಡ್ಲಿ. ಕುಡಿದ್ರೆ ಮುಗಿದ್ರೆ ಪಕ್ಕ ಕುಡ್ಬಿಡ್ತಾನೆ. ಅದು ನಿಜ. ಸತ್ಯವಂತರಿಗೆ ಕಾಲ ಎಲ್ಲಿದೆ ಹೇಳಿ? ನಿಜ, ನಿಮ್ದೇ ಕಾಲ. ಆದ್ರೂ ಇತ್ತೀಚೆಗೆ ನಮ್ ಸಿಟಿನಲ್ಲಿ ಇವನ್ ತರ ಕುಡಿದು ಒದ್ದಾಡಿ ಮೋರಿ ಬಿದ್ದೋರ್ ಸಂಖ್ಯೆ ಅಂತೂ ಕಮ್ಮಿ ಆಗ್ತಾ ಇದೆಯಪ್ಪ. ಮೋಸ, ವಂಚನೆ,
ಹಾ ಸಾರಿ ನಾನು ನೀರು ಬೆಳೆಸ್ತಾ ಇರ್ಬೇಕು ಅದಕ್ಕೆ ಯಾರು ತೇಲ್ ಆಗ್ತಾ ಇಲ್ಲ ದುಡ್ಕೊಡ್ರು ಅನ್ಯಾಯ ತರಿಸ್ಬೇಡ್ರಲ್ಲಿ ಗಂಡ ಮಗಳ ಸತ್ಯವಂತರಿಗೆ ಕಾಲ ಎಲ್ಲಿದೆ ಹೇಳಿ. ಹೇಳೋದ್ರಲ್ಲ ನಿಮ್ಗೆ ಕಾಲ ಅಂತ. ಹೋಗ್ಲಿ, ನನ್ ವಿದ್ಯಾಭ್ಯಾಸ ಮುಗ್ದಿದೆ. ಒಂದ್ ಪ್ರಶ್ನೆ, ಮುಂದೇನ್ ಮಾಡ್ಲಿ ನಾನು? ಇನ್ಮೇಲಾದ್ರೆ ಬುದ್ಧಿ ಅಭ್ಯಾಸ ಮಾಡೋ ದಡ. ಮತ್ತೆ ನನ್ಗೆ ತಂದಿಟ್ಟಾನಲ್ಲಪ್ಪ ಈ ಹುಡುಗ. ಆದ್ರೆ ಬುದ್ಧಿವಂತ ಅಂತ ಅನ್ಸ್ಕೊತೀನಿ. ಬುದ್ಧಿವಂತ ಅಂತ ಅನ್ಸ್ಕೊಳ್ಳೋದು ಯಾವಾಗ? ಇದ್ದಾಗ ಈ ಹತ್ರ ಬೈಸ್ಕೊಂಡ್ ಸಾಕಾಗ್ತಿದೆ. ದಡ್ಡ ಅನ್ಸ್ಕೊಂಡು ನನ್ ಗೆಳೆಯ ಒಬ್ಬ ಪರೀಕ್ಷೆಯಲ್ಲಿ ಫೇಲ್ ಆಗಿ ಈಗ ಕೆರೆಗೆ ಹಾರ್ಬೇಕು ಅನ್ಕೊಂಡಿದ್ದಾನೆ. ಈಚೆ ಹೇಳಿಲ್ಲ ಬೇಸಿಗೆ ಬರ್ಲಿ ಅಂತೇಳಮ್ಮ. ಏನ್ ಗೊತ್ತಾಗುತ್ತೆ ವಿದ್ಯೆ ಏನು ಅಂತ. ಹಾರೋದು ಈ ಪತ್ರಿಕೋದ್ಯಮನು ಭಲೇ ಬೇಜಾರಾಗ್ಬಿಡಿಯಪ್ಪ. ನಾನು ಎಲೆಕ್ಷನ್ ನಿಂತ್ಕೊಳ್ಳೋಣ ಅಂತಿದ್ದೀನಿ. ನಿಮ್ದು ಈಗ ಏನ್ ಮಾಡಿದೀಯಾ? ಎಲ್ಲಾರು ಕಿದ್ದಾಯ್ತು, ನೀನು ದಪ್ಪ ಕಿತ್ ಹಾಕ್ತಾರೆ. ನಾವನ್ನ ಜಗಳ ಆಡಿದ್ರಂತೆ, ಆಮೇಲೆ ಹೋಗಿ ಒಂದಾಗ್ತಾರೆ. ರೀ ಸ್ವಾಮಿ ನಿಂತ್ಕೊಳ್ಳಿ. ಏನು ಎಲ್ಲಿ ಹೊರಟ್ರಿ? ಮನೆಗೆ. ನಿಮ್ಗೆ ನಿಮ್ಮಲ್ಲಿ ಇನ್ನ ಪ್ರಶ್ನೆಗಳು ಕೇಳೋದುಂಟು. ಹೋಗ್ಲಿ, ನನ್ನ ಹತ್ರ ಒಂದು ಐಡಿಯಾ ಇದೆ. ಈ ಎಲೆಕ್ಷನ್ಗೆ ಒಂದೇ ಪಕ್ಷದಲ್ಲಿ ನಿಂತ್ಕೊಂಡ್ಬಿಟ್ರೆ ಸೋತೋಗ್ಬಿಡ್ತೀನಿ. ಅದಕ್ಕೆ ಎರಡಿಗೆ ನಿಂತ್ಕೊಳ್ಳೋಣ ಅಂತಿದ್ದೀನಿ. ಪ್ರಪಂಚದಲ್ಲಿ ಎರಡಕ್ಕೂ ನಿಂತ್ಕೊಳ್ಳೋದು ಸ್ವಾಮಿ ಎಲ್ಲಿಗೆ ಹೊರಟ್ಬಿಟ್ರಿ? ಹಲೋ, ನಿಮ್ ಮದುವೆ ಬೇರೆ ಆಗಿದ್ಯಾ? ಇನ್ನೊಟ್ಟಿಗೆ ಮದುವೆ ಬೇರೆ. ಹೋಗ್ಲಿ, ಮದುವೆ ಆಗಿದೆ, ಹೆಂಡತಿ ಇದ್ದಾಳೆ ಅಂತೀರಾ, ಕುಡಿಯೋದು ತಪ್ಪಲ್ವಾ? ಬಿಟ್ಬಿಡ್ಬೇಕು. ಬಿಡ್ಬಿಡ್ತೀನಿ ವಿಚಾರ. ಬಿಡ್ತೀನಿ, ಹೆಂಡತಿಗೋಸ್ಕರ ಕುಡಿಯೋದ್ ಬಿಡ್ತೀನಿ ಅಂತೆಲ್ಲ. ಬಿಡ್ತೀನಿ ನಿಜವಾಗ್ಲೂ ಬಿಡ್ತೀಯಾ? ಕುಡಿಯೋದೇನೋ ಬಿಡ್ತೀನಿ ಅಂದೆ, ಹೆಂಡತಿನೇ ಬಿಟ್ಬಿಡು ಅಂದ್ರೆ ಜಾತ್ರೆಯಲ್ಲಿ ಕಳೆದೋಯ್ತು ಅಂತ ಬರ್ತಾ ಬಿಡ್ತೇನೆ. ಸ್ವಲ್ಪ ಜವಾಬ್ದಾರಿ ಇಲ್ಲ. ಹೋಗ್ಲಿ, ಕುಡಿಯೋದನ್ನ ಬಿಡ್ತೀನಿ ಅಂದೆ, ಹೆಂಡತಿಗೋಸ್ಕರ ಹೆಂಡತಿನೂ ಬಿಡ್ತೀನಿ ಅಂತಿದ್ಯಾ? ಕನ್ನಡ ಪದಗಳನ್ನೇ ಬಿಟ್ಬಿಡಪ್ಪ. ಬಿಟ್ಟೇನ್, ಹೆಂಡತಿ ಬಿಟ್ಟೇನ್, ಕನ್ನಡ ಪದಗಳನ್ನ ನರಕಕ್ಕಿಳಿಸಿ ನಾಲ್ಗೆ ಸಿಡ್ಸಿ ಬಾಯಿ ಹೊಲಸಾಕಿದ್ರುನೇ ಮೂರ್ನಲ್ಲಿ ಕನ್ನಡ ಪದವಾಡ್ತೀನಿ. ನನ್ನ ಮನ್ಸಲ್ಲಿ ನೀನೇ ಕಾಣೆ. ಎಂಡ ಹೋಗ್ಲಿ, ಹೆಂಡತಿ ಹೋಗ್ಲಿ, ಎಲ್ಲಾ ಕುಚ್ಕೊಂಡು ಹೋಗ್ಲಿ, ಪ್ರಪಂಚ ಇರೋ ತನಕ ಮುಂದೆ ಕನ್ನಡ ಪದಗಳು ನುಗ್ಲಿ, ಕನ್ನಡ ಪದಗಳು ನುಗ್ಲಿ. ಒಬ್ಬ ಹುಡುಗನಾಗಿ ಇವನ್ಗೆ ಕನ್ನಡದ ಮೇಲೆ ಬೇಕಾದ್ರೆ ವಿದ್ಯಾವಂತರಾಗಿರೋ ನಮ್ಮಲ್ಲಿ ನಿಮ್ಮೆಲ್ಲರಲ್ಲಿ ನೆಷ್ಟಿರ್ಬೇಕು. ಬನ್ನಿ, ಕನ್ನಡನ ಕಲಿಸೋಣ, ಉಳಿಸೋಣ, ಬೆಳೆಸೋಣ, ಬೆಳಗಿಸೋಣ. ಪೂಜಾರಿ